ಇರುತ್ತೆ. ಟೆನ್ಸ್ ಚಿಕ್ಕ ಸ್ಟಿಕ್ಸ್, ಅದರಲ್ಲಿ 100 ಸ್ಟಿಕ್ ಉದ್ದದ್ದು. ಎಂತ ಮಾಡೋದಂದ್ರೆ 10 ಸ್ಟಿಕ್ಸ್ ನೀಟ ಇಟ್ಕೊಂಡು ಮಿಡಲಲ್ಲಿ 100 ಸ್ಟಿಕ್ಸ್ ಇಟ್ಬೇಕು. ನಂತರ ಇದನ್ನ ಬಿಸಾಕಬೇಕು. ಈ 100 ಸ್ಟಿಕ್ ಮೇಲೆ ಒಂದು ಕೂಡ ಬಿದ್ದಿಲ್ಲ ಅಂದ್ರೆ ನೀವು ಔಟ್. ಅಥವಾ ಈತ ಮಾಡ್ಬೇಕಾದ್ರೆ ಇದು ಶೇಕ್ ಆದ್ರೆ ಅದು ಕೂಡ ಔಟ್ ಅಂತಾನೆ ಆಗುತ್ತೆ. ಬನ್ನಿ ಹೇಗಾದಂತ ನೋಡೋಣ. ಇದಕ್ಕೆ ಬೇಕು ಹಿಡಿಸುರಿ ಕಡ್ಡಿ ಅಥವಾ ತೆಂಗಿನ ಪೊರ್ಕೆದು ಕಡ್ಡಿ. ಮುಂಗಡೆ ಇರುವ ಫ್ಲೆಕ್ಸಿಬಲ್ ಭಾಗ ನಮ್ಗೆ ಯೂಸ್ ಇಲ್ಲ, ಅದಕ್ಕಾಗಿ ಅದನ್ನ ನೆಕ್ಸ್ಟ್ ಬರುವ ಸ್ವಲ್ಪ ತಿಕ್ಕಿರುವ ಭಾಗನ ಕಟ್ ಮಾಡಿ ಇಟ್ಕೊಳ್ಬೇಕು. ಅಪ್ರಾಕ್ಸಿಮೇಟ್ಲಿ 5 to 6 ಇಂಚಸ್ ಇರುವ 10 ಪಾರ್ಟ್ಸ್ ಬೇಕು. ಇದಿದ ವ್ಯಾಲ್ಯೂ 10 ಪಾಯಿಂಟ್ಸ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅಪ್ರಾಕ್ಸಿಮೇಟ್ಲಿ 8 ಇಂಚಸ್ ಇರುವ ಒಂದು ಲಾಂಗ್ ಸ್ಟಿಕ್. ಅದಿದ ವ್ಯಾಲ್ಯೂ 100 ಪಾಯಿಂಟ್ಸ್. ಈಗ ಹೇಗಾದದಂತ ಇನ್ನೊಂದ್ಸತಿ ಹೇಳ್ತೀನಿ. ಈ 10 ಕಡ್ಡಿಗಳನ್ನು ಒಟ್ಟಿಗೆ ಜಾಯಿನ್ ಮಾಡಿ ಲೆವೆಲ್ ಆಗಿ ಸೆಟ್ ಮಾಡಬೇಕು. ಈ ಸೆಟ್ ಮಾಡಿರೋ ಸ್ಟಿಕ್ಸ್ ಮಧ್ಯದಲ್ಲಿ ಆ ಲಾಂಗ್ ಸ್ಟಿಕ್ಕನ್ನು ಹಾರಿಜಾಂಟಲಿ ಇಡಬೇಕು. ಆ 2 ಸ್ಟಿಕ್ಸ್ಗಳನ್ನು ತುದಿಯಲ್ಲಿ ಟೈಟಾಗಿ ಇಟ್ಕೊಂಡು ಚೂರು ಹಿಂದೆ ತಂದು ಏನಂದ್ರೆ ಚೆಲ್ಲಬೇಕು. ಅದನ್ನು ಬಿಸಾಕಬೇಕಾದ್ರೆ ಇದನ್ನು ಜಾಗ್ರತೆ ಮಾಡಬೇಕು. ಅದು ತುಂಬ ಹತ್ತಿರನೂ ಇಡಬಾರ್ದು, ತುಂಬ ದೂರನೂ ಇಡಬಾರ್ದು. ಅದ್ರ ಜೊತೆಗೆ ಲಾಂಗ್ ಸ್ಟಿಕ್ ಮೇಲೆ ಒಂದಾದರೂ ಶಾರ್ಟ್ ಸ್ಟಿಕ್ ಬೀಳಬೇಕು. ಇಲ್ಲ ಅಂತ ಅಂದರೆ ಔಟ್. ಮೊದಲು ಯಾವ ಕಡ್ಡಿ ಫ್ರೀ ಆಗಿರುತ್ತೋ ಅದನ್ನು ತೆಗೆಯಬೇಕು. ಅದು ಶೇಕ್ ಆಗೋ ಚಾನ್ಸಸ್ ಕಮ್ಮಿ ಇಡಬೇಕು. ಅದ್ರ ನಂತರ ಯಾವುದು ಕಮ್ಮಿ ಶೇಕ್ ಆಗೋ ಚಾನ್ಸಸ್ ಇದೆ ಅದನ್ನು ನಿಧಾನವಾಗಿ ತೆಗೆಯಬೇಕು. 1 by 1 ತೆಗಿತಾ ಹೋಗಬೇಕು. ಹೀಗೆ ಮಾಡಿ ಎಲ್ಲ 11 ಕಡ್ಡಿಗಳನ್ನು ಶೇಕ್ ಮಾಡಿಲ್ಲದೆ ತೆಗೆದ್ರೆ ನಿಮಗೆ ಫುಲ್ ಪಾಯಿಂಟ್, ಅಂದರೆ ಅರ್ಥ 200 ಪಾಯಿಂಟ್ಸ್. ಮಧ್ಯದಲ್ಲಿ ಶೇಕ್ ಆದರೆ ಆವಾಗ ಬೇರೆಯವ್ರಿಗೆ ಆಟ ಆಡಲು ಚಾನ್ಸ್ ಸಿಗುತ್ತೆ. ಇದೇ ಥರ ಮಾಡಿ ಯಾರಿಗೆ ಜಾಸ್ತಿ ಸ್ಕೋರ್ ಬರುತ್ತೋ ಅವರು ವಿನ್ನರ್. ಈ ಆಟ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿಯಾಗಿರುತ್ತೆ. ಇದು ಆಟ ಆದರೆ ಆವಾಗ ಹೊರಗಡೆಯಿಂದ ಎಂಥದ್ದು ಖರ್ಚು ಮಾಡಿ ಹೊಸ ಟಾಯ್ಸ್ ಎಲ್ಲ ತರೋದು ಅಗತ್ಯ ಇಲ್ಲ. ಇದು ತುಂಬ ಹಳೆ ಕಾಲದ ಆಟ, ಆದರೆ ನಾನು ಕಲ್ತಿದ್ದು ಇವತ್ತು. ಕಲ್ತ ಮೇಲೆ ತುಂಬ ಮಜಾ ಬರ್ತಾ ಇದೆ. ಈ ಆಟದಿಂದ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಆಟ ಟ್ರೈ ಮಾಡೋದನ್ನು ಮರೆಯಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ನೀವು ಕೂಡ ಈ ಆಟನ 5 ಫ್ರೆಂಡ್ಸ್ ಜೊತೆ ಆಟಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.